ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಮ್ಮ ಹಿಮಾಲಯಸ್ನ ಸೆಸ್ಮಿಕ್ ಝೋನ್ 4 ಹಾಗೂ 5ಕ್ಕೆ ಸೇರ್ಪಡೆ ಮಾಡಿ ಡೇಂಜರ್ ಝೋನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸದಾ ಶಾಂತ ಹಾಗೂ ಭವ್ಯವಾಗಿ ಗೋಚರಿಸುವಂಥ ನಮ್ಮ ಹಿಮಾಲಯಸ್ನ ಡೇಂಜರ್ ಝೋನ್ ಅಂತ ಯಾಕೆ ಕನ್ಸಿಡರ್ ಮಾಡಿದ್ರು? ಲೆಟ್ಸ್ ಎಕ್ಸ್ಪ್ಲೋರ್ ವಾಟ್ ದೀಸ್ ಬ್ಯೂಟಿಫುಲ್ ಮೌಂಟೇನ್ಸ್ ಹೋಲ್ಡಿಂಗ್ ಇನ್ ಇಟ್ಸ್ ಬ್ಯಾಕ್. ಹಿಮಾಲಯಾಸ್ ಒಂದು ಸಲ ಆದರೂ ಪ್ರತಿಯೊಬ್ಬ ಭಾರತೀಯ ತನ್ನ ಜೀವನದಲ್ಲಿ ಭೇಟಿ ಕೊಡಬೇಕಾದ ಸ್ಥಳ. ಎತ್ತ ನೋಡಿದರೂ ಸಾಲುಗಟ್ಟಿ ನಿಂತು ಗಗನ ಚುಂಬಿಸುತ್ತಿರುವಂತೆ ಕಾಣುವ ಪರ್ವತ ಶ್ರೇಣಿಗಳು ಭೂಮಿಯ ಮೇಲೆ ಹಾಸಿಗೆ ಹಾಸಿ ಮುಗಿಲನ್ನು ಮುಟ್ಟಲು ಪ್ರಯತ್ನಿಸುತ್ತಿರುವಂತೆ ಭಾಸವಾಗುತ್ತವೆ. ಇಲ್ಲಿಯ ಪ್ರಶಾಂತತೆ ಹಾಗೂ ಮನಮೋಹಕತೆಯನ್ನು ಪದಗಳಲ್ಲಿ ವರ್ಣಿಸುವುದಕ್ಕಿಂತ ಒಂದು ಸಲ ಭೇಟಿ ನೀಡಿ ಅನುಭವಿಸಬೇಕು. ಇಂಥ ಭೂಲೋಕದ ಸ್ವರ್ಗ ಡೇಂಜರ್ ಝೋನ್ ಅಂತ ಪರಿಗಣಿಸಲು ಕಾರಣ ಹುಡುಕುವುದಕ್ಕಿಂತ ಮೊದಲು ಈ ಹಿಮಾಲಯಸ್ ರಚನೆಯಾಗಿದ್ದೇಗೆ ಅಂತ ನೋಡೋಣ. ಸುಮಾರು 500 ಮಿಲಿಯನ್ ವರ್ಷಗಳ ಹಿಂದೆ ಸೌತ್ ಅಮೆರಿಕಾ, ಆಫ್ರಿಕಾ, ಅರೇಬಿಯಾ, ಮದಗಾಸ್ಕರ್, ಇಂಡಿಯಾ, ಆಸ್ಟ್ರೇಲಿಯಾ ಹಾಗೂ ಅಂಟಾರ್ಟಿಕಾ ಸಬ್ ಕಾಂಟಿನೆಂಟ್ಗಳು ಗೊಂದವಾನ ಅನ್ನೋ ಕಾಂಡಕ್ಕೆ ಸೇರ್ಪಡೆಯಾಗಿರುತ್ತವೆ. ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಇಂಡಿಯನ್ ಪ್ಲೇಟ್ ಈ ಗೊಂದವಾನ ಖಂಡದಿಂದ ಬೇರ್ಪಟ್ಟು ಯುರೇಷಿಯಾ ಅಂದರೆ ಈಗಿನ ಏಷ್ಯಾ ಖಂಡದ ಕಡೆಗೆ ತನ್ನ ಚಲನೆಯನ್ನು ಮಾಡುತ್ತಾ ಬರುತ್ತದೆ. ಹೀಗೆ ತನ್ನ ಚಲನೆಯಿಂದ ಯುರೇಷಿಯಾ ಪ್ಲೇಟ್ ಹಾಗೂ ಇಂಡಿಯನ್ ಪ್ಲೇಟ್ನ ನಡುವಿನ ಘರ್ಷಣೆಯಿಂದ ರಚನೆಯಾಗಿದ್ದೇ ನಮ್ಮ ಹಿಮಾಲಯಾಸ್. ಈ ಘರ್ಷಣೆಯಾಗಿ ಮಿಲಿಯನ್ ವರ್ಷಗಳೇ ಕಳೆದರೂ ಗೊಂದವಾನ ಖಂಡದಿಂದ ಬೇರ್ಪಟ್ಟು ಬಂದ ನಮ್ಮ ಇಂಡಿಯನ್ ಪ್ಲೇಟ್ನ ಚಲನೆ ಈಗಲೂ ನಿಂತಿಲ್ಲ. ನಾವು ಪ್ರತಿ ವರ್ಷ 5 ಸೆಂಟಿಮೀಟರ್ ಯುರೇಷಿಯನ್ ಪ್ಲೇಟ್ನ ಕಡೆಗೆ ಈಗಲೂ ಚಲಿಸ್ತಾ ಇದ್ದೀವಿ. ಇಂಡಿಯನ್ ಪ್ಲೇಟ್ನ ಈ ಚಲನೆಯಿಂದ ಭೂಮಿಯ ಒಳಪದರದಲ್ಲಿ ಫಾಲ್ಟ್ ಲೈನ್ಗಳು ರಚನೆಯಾಗ್ತಾ ಇದೆ. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ, ಇಮ್ಯಾಜಿನ್ ನೀವು ಒಂದು ರಬ್ಬರನ್ನು 2 ತುದಿಯಿಂದ ಇಳಿಯುತ್ತಾ ಇದ್ದಂತೆ ಅದರಲ್ಲಿ ಎನರ್ಜಿ ಸ್ಟೋರ್ ಆಗ್ತಾ ಇರುತ್ತೆ. ಹೀಗೆ ಇಳಿಯುತ್ತಾ ಒಂದು ಪಾಯಿಂಟಲ್ಲಿ ಆ ರಬ್ಬರ್ ಲಿಮಿಟ್ನ ತಲುಪಿ ಸ್ಟೋರ್ ಆಗಿರೋ ಎಲ್ಲ ಎನರ್ಜಿ ಒಟ್ಟಿಗೆ ಬಿಡುಗಡೆಯಾಗಿ ಕಟ್ ಆಗುತ್ತೆ. ಇದೇ ರೀತಿ ನಮ್ಮ ಇಂಡಿಯನ್ ಪ್ಲೇಟ್ ಸುಮಾರು ವರ್ಷಗಳ ಚಲನೆಯಿಂದ ಫಾಲ್ಟ್ ಲೈನ್ಗಳಲ್ಲಿ ಸ್ಟ್ರೆಸ್ನ ಸ್ಟೋರ್ ಮಾಡ್ತಾ ಇದೆ. ಅದು ರಬ್ಬರ್ನಂತೆ ಒಂದೇ ಸಲ ಸ್ಟ್ರೆಸ್ನ ರಿಲೀಸ್ ಮಾಡಿದಾಗ ಆಗೋದೇ ಭೂಕಂಪ. ಸೊ 2025ರ ಲೇಟೆಸ್ಟ್ ರಿಪೋರ್ಟ್ನ ಪ್ರಕಾರ ಹಿಮಾಲಯದ ಒಳಪದರದಲ್ಲಿ ರಚನೆಯಾಗಿರುವ ಫಾಲ್ಟ್ ಲೈನ್ಗಳು ತಮ್ಮ ಲಿಮಿಟ್ ಕ್ರಾಸ್ ಮಾಡುವ ಹಂತದಲ್ಲಿವೆ ಎಂದು ಸೆಸ್ಮಿಕ್ ಝೋನ್ 4 ಮತ್ತು 5ರಲ್ಲಿ ಸೇರಿಸಿ ಡೇಂಜರ್ ಝೋನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಈ ರಿಪೋರ್ಟ್ನ ನಂತರ ಹಿಮಾಲಯದಲ್ಲಿ ಆದ ಭೂಕಂಪಗಳನ್ನು ನೋಡೋದಾದರೆ ಫೆಬ್ರವರಿ 7, 2026 ಸಿಕ್ಕಿಂ 4.6 ಮ್ಯಾಗ್ನಿಟ್ಯೂಡ್, ಫೆಬ್ರವರಿ 5, 6, 2026 ಸಿಕ್ಕಿಂ ಮತ್ತು ಸ್ವಾಮ್ 4.5 ಮ್ಯಾಗ್ನಿಟ್ಯೂಡ್, ಫೆಬ್ರವರಿ 5, 2026 ಹಿಮಾಚಲ್ ಪ್ರದೇಶ್ 4.5 ಮ್ಯಾಗ್ನಿಟ್ಯೂಡ್, ಫೆಬ್ರವರಿ 2, 2026 ಜಮ್ಮು ಆ್ಯಂಡ್ ಕಾಶ್ಮೀರ್ 4.6 to 4.8 ಮ್ಯಾಗ್ನಿಟ್ಯೂಡ್, ಜಾನ್ವರಿ 19, 2026 ಲಡಾಖ್ 5.7 ಮ್ಯಾಗ್ನಿಟ್ಯೂಡ್. ಇದರಿಂದ ಭಯ ಪಡುವ ಅವಶ್ಯಕತೆ ಇದೆಯಾ? ಉತ್ತರ ಹೌದು ಹಾಗೂ ಇಲ್ಲ. ಯಾಕಂದರೆ ಭೂಕಂಪ ಒಂದು ನ್ಯಾಚುರಲ್ ಫೆನೋಮೆನನ್. ಇದನ್ನು ತಡೆಯೋದಕ್ಕಾಗೋದಿಲ್ಲ, ಆದರೆ ನಾವು ಅದಕ್ಕೆ ಸಿದ್ಧವಾಗಿರಬೇಕಷ್ಟೇ.